ಅಲೆಮಾರಿ ಸಮುದಾಯದಲ್ಲಿ ಇರುವ ಕುಟುಂಬವು ಒಂದೇ ವೇದಿಕೆಯ ಮೂಲಕ ಕಾರ್ಯಕ್ರಮ ಮಾಡುವ ಮೂಲಕ ಪ್ರಥಮ ಸ್ವಾಭಿಮಾನ ಸಮಾವೇಶ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದ ಅಲೆಮಾರಿ ಸಮುದಾಯಗಳ ಸ್ವಾಭಿಮಾನಿ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿ, ಚನ್ನದಾಸರ್, ಒಲೆಯದ ಸರ್, ಮೂಲ ಸರ್ ಸ್ವಾಭಿಮಾನಿ ಸಮಾವೇಶ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಮಗೆ ನ್ಯಾಯ ಹಾಗೂ ಹಕ್ಕುಗಳು ಸಿಗಬೇಕಾದರೆ ಒಗ್ಗೂಡಿ ಹೋರಾಟ ಮಾಡಬೇಕು. ಗ್ರಾಮೀಣ ಭಾಗದಲ್ಲಿ ಅಲೆಮಾರಿ ಸಮುದಾಯವು ಎಲ್ಲ ಜಾತಿಯ ಜನಾಂಗದವರ ಜೊತೆ ಪ್ರೀತಿ ವಾತ್ಸಲ್ಯದಿಂದ ಇರುತ್ತಾರೆ ಎಂದರು. ಚನ್ನದಾಸರು, ಹೊಲೆಯದಾರ ಸರ್ ಹಾಗೂ ಮಾಲದಾಸರ್ ಅವರು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವುದರ ಜೊತೆಗೆ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದರು. ಅವ್ರಿಗೂ ಕೂಡ ನಾವು ಒತ್ತಾಯ ಈ ಸಭೆ ಮೂಲಕ ಒತ್ತಾಯಪೂರ್ವಕವಾಗಿ ಅವ್ರಿಗೆ ಬರ್ತಕ್ಕಂಥ ಸವಲತ್ತುಗಳು ಸಿಗಲಿ ಅಂತಕ್ಕಂಥ ಒತ್ತಾಯನ ನಿಮ್ಮ ಜೊತೆ ನಾವೆಲ್ಲರೂ ಇರ್ತೀವಿ ಅಂತಕ್ಕಂಥ ಈ ಸಮಾರಂಭದಲ್ಲಿ ಹೇಳಿ, ಪತ್ರಕರ್ತ ಬಂಧುಗಳು ಕೂಡ ಅನಂತ ವಂದನೆಗಳನ್ನು ಸಲ್ಲಿಸಿ ಇಲ್ಲಿ ಕಾರ್ಯಕ್ರಮಕ್ಕೆ ಹಾಜರಿರ್ತಕ್ಕಂಥ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ತಮ್ಮ ಸಮಾಜದ ಬಂಧುಗಳಿಗೆ ನಾನು ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು